ಇನ್ನು ಶಿವಮೊಗ್ಗದಲ್ಲಿ ಏನಾಗ್ತಾ ಇದೆ ಅಂತ ನೋಡಿದ್ರೆ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ತೀರ್ಥಹಳ್ಳಿ ಭದ್ರಾವತಿಯಲ್ಲಿ ರಾಘವೇಂದ್ರ ಮತಯಾಚನೆಯನ್ನ ನಡೆಸಿದ್ರು. ಏಪ್ರಿಲ್ 18ರಂದು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಬಿವೈ ರಾಘವೇಂದ್ರ. ನಾಮಪತ್ರ ಸಲ್ಲಿಕೆಗೂ ಮುನ್ನ ರಾಘವೇಂದ್ರ ಟೆಂಪಲ್ ರನ್ ನಡೆಸಿದ್ರು. ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಮತ ಕೇಳೋದಕ್ಕೆ ರಾಘವೇಂದ್ರಗೆ ನೈತಿಕತೆ ಇಲ್ಲ ಅಂತ ಡಿಕೆ ಶಿವಕುಮಾರ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆ ಸ್ಟೇಟ್ಮೆಂಟಿಗೆ ಟಾಂಗ್ ಕೊಟ್ಟಿದ್ದಾರೆ. ಭದ್ರಾವತಿ ಎಂಪಿಎಂ ಕಾರ್ಖಾನೆಗೆ ಕೊನೆ ಮೊಳೆ ಕೊಡ್ತವ್ರೆ ಕಾಂಗ್ರೆಸ್ ಇವತ್ತು ನನ್ನ ಕಡೆ ಬೆರಳು ಮಾಡಿ ತೋರಿಸ್ತಾ ಇದೆ. ಯಾರೋ ಪಕ್ಕದವರು ಹೇಳ್ಕೊಟ್ಟಿದ್ದನ್ನ ಡಿಕೆಶಿ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧ ಬಿವೈ ರಾಘವೇಂದ್ರ ಕಿಡಿಕಾರಿದ್ರು. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಭರ್ಜರಿ ಪ್ರಚಾರವನ್ನ ನಡೆಸಿದ್ರು. ಏಪ್ರಿಲ್ 18ರಂದು ನಾಮಪತ್ರ ಸಲ್ಲಿಸಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಟೆಂಪಲ್ ರನ್ ನಡೆಸಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಬೆಂಬಲಿಗರ ಜೊತೆ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಕ್ಷೇತ್ರದಾದ್ಯಂತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಶಿವಮೊಗ್ಗ ಆಡಳಿತವನ್ನು ಮಾಡಿದ್ರು. ನಿಮ್ಮ ನಾಯಕರೇ ಎಲ್ಲರೂ ಇದೆಲ್ಲ ಕಡೆ ಇದ್ರಿ. ಹಾಗಾಗಿ ಒಂದು ಹಾಸ್ಯಾಸ್ಪದ ಅವ್ರು ಮಾತಾಡ್ತಿರೋದು. ಗೌರವಂತ ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ಗೌರವ ಇದೆ. ಪಾಪ ಶಿವಮೊಗ್ಗದ ಪಾಪ ಸಮಸ್ಯೆಗಳು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಯಾರೋ ಪಕ್ಕದವರು ಬಂದು ಹೇಳಿದ್ದಾರೆ, ಅದನ್ನು ಹೇಳಿದ್ದಾರೆ ಅಂತ ಅನ್ಸುತ್ತೆ ಸರ್ ನನಗೆ. ಆಮೇಲೆ ಬಿಜೆಪಿ ಅವರು ಭಾವನೆ ಮೇಲೆ ಚುನಾವಣೆ ಮಾಡ್ತಿದ್ದಾರೆ, ನಮ್ಮ ಬದುಕಿನ ಚುನಾವಣೆ ಅಂತ ಹೇಳಿದ್ದಾರೆ. ಭಾವನೆ ಇದ್ದಾಗ ಮಾತ್ರ ಬದುಕಿರಕ್ಕೆ ಸಾಧ್ಯ. ಇವತ್ತು ಭಾವನೆ ಇದ್ದಿದ್ದಕ್ಕೆ ರಾಮ ಮಂದಿರ ನಿರ್ಮಾಣ ಆಯಿತು. ಅದರಿಂದ ಬದುಕು ಕೂಡ ಕಟ್ಟುವಂಥ ಕೆಲಸ ಆಗ್ತಾ ಇದೆ ಸರ್. ಭಾವನೆ ಇದ್ದಿದ್ದಕ್ಕೆ ಇವತ್ತು ಆರ್ಟಿಕಲ್ 370 ಅಂತ ವಾಪಸ್ ತೆಗೆದುಕೊಂಡಿದ್ದಕ್ಕೆ ಇವತ್ತು ಅಲ್ಲಿ ತಾಯಿಂದರಿಗೆ ನಿಜವಾದ ಸ್ವಾತಂತ್ರ್ಯವನ್ನು ಕೊಡುವಂಥ ಕೆಲಸ ಆಗಿದೆ. ಭಾವನೆ ಇಲ್ಲ ಅಂತ ಮನುಷ್ಯನೇ ಅಲ್ಲ. ಭಾವನೆ ಇದ್ದಾಗ ಮಾತ್ರ ಬದುಕಿದ್ದಕ್ಕೆ ಸಾಧ್ಯ. ಹಾಗೆ ಭಾವನೆ ಇಲ್ಲಂತ ಕಾಂಗ್ರೆಸ್ ಪಕ್ಷಕ್ಕೆ ಅವರೇ ಒಪ್ಕೊಂಡ ಹಾಗೆ ಬರೀ ಬದುಕನ್ನು ನೋಡ್ತಾ ಇದ್ದಾರೆ. ನಾನು ಅದನ್ನೇ ಅವರು ಕೂಡ ಹೇಳೋದು, ಜೀವನದಲ್ಲಿ ಅವರ ಆಡಳಿತದಲ್ಲಿ ಬಡತನವನ್ನ ಪ್ರೀತಿ ಮಾಡ್ಕೊತ ಬಂದರೆ ಹೊರತು ಬಡವರನ್ನು ಪ್ರೀತಿ ಮಾಡುವಂಥ ಕೆಲಸವನ್ನ ಮಾಡಲಿಲ್ಲ. ಬಡತನ ಪ್ರೀತಿ ಮಾಡಿದ್ರೆ ಭಾವನೆ ಇದೆ ಅಂತ ನಾವು ಹೇಳ್ಬೋದಿತ್ತು. ಹಾಗಾಗಿ ಬಡವರಾಗೇ ಇರಬೇಕು. ನಾವು ಹೇಳಿ ಜಾಗದಲ್ಲಿ ಹೆಬ್ಬೆಟ್ಟನ್ನ ಒತ್ತಬೇಕು, ಆಡಳಿತವನ್ನ ಮಾಡಬೇಕು. ಗೌರವಂತ ಅಂಬೇಡ್ಕರ್ ಜಿಯವರ ಭಾವಚಿತ್ರನ ಇಟ್ಕೊಂಡು ದೇಶವನ್ನು ನಡೆಸ್ಕೊಂಡು ಬಂದರು. ಇವತ್ತು ಬರೀ ಜನ ಇವತ್ತು ಭಾವನೆ ಇಲ್ಲದಂಥ ಈ ಒಂದು ಕಾಂಗ್ರೆಸ್ಸಿಗೆ, ಬದುಕಿನ ಬಗ್ಗೆನೂ ಕೂಡ ಗೊತ್ತಿಲ್ಲದಂಥ ಕಾಂಗ್ರೆಸ್ ಪಕ್ಷಕ್ಕೆ, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 2/3 ಮೆಜಾರಿಟಿ ಇದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಲೋಕಸಭೆಯಲ್ಲಿ ಅಧಿಕೃತವಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.